ಇನ್ನು ನಟ ರಜನಿಕಾಂತ್ ಅವರು ಇನ್ನಿಲ್ಲ ಅನ್ನೋದು ಒಂದು ರೀತಿ ಆಘಾತಕಾರಿ ಸುದ್ದಿ ಬರ್ತಿರೋದು. ಏನಿದೆ ಸುದ್ದಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಜನಿಕಾಂತ್ ಅವರು ಕೇವಲ ತಮಿಳಿನಲ್ಲಿ ಮಾತ್ರವಲ್ಲದೆ ಬಹುಭಾಷಾ ನಟರು ಅಂತ ಹೇಳ್ಬೋದು. ಕನ್ನಡದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಂಥ ಅದ್ಭುತವಾದ ಕಲಾವಿದ ಅಂತಲೇ ಹೇಳ್ಬೋದು. ಇನ್ನು ಹೀಗೆ ಇರುವಂಥ ಲೆಜೆಂಡ್ ಕಲಾವಿದ ಅಂತಲೇ ಹೇಳ್ಬೋದು. ಇವತ್ತಿಗೂ ಅವ್ರ ಸಿನಿಮಾಗಳು ಬಂದರೆ ಥಿಯೇಟರ್ಗಳು ಹೌಸ್ಫುಲ್ ಆಗೋದಂತ ಸುಳ್ಳಲ್ಲ. ಇನ್ನು ಹೀಗೆ ಇರೋಂಥ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ಮಾಹಿತಿಯೊಂದನ್ನು ಕೊಟ್ಟಿರುವಂಥದ್ದು. ಹೌದು, ಈಗಾಗಲೇ ಜೈಲರ್ 2 ಸಿನಿಮಾ ಇನ್ನೇನು 2 ತಿಂಗಳಲ್ಲಿ ತೆರೆ ಮೇಲೆ ಅಪ್ಪಳಿಸಲಿದೆ. ಇನ್ನು ಈ ಜೈಲರ್ 2 ಸಿನಿಮಾದ ನಂತರ ಸಂಪೂರ್ಣವಾಗಿ ನಿವೃತ್ತಿ ಘೋಷಣೆ ಮಾಡಿ ಸಿನಿಮಾ ರಂಗದಿಂದನೇ ಇನ್ನಿಲ್ಲವಾಗಲಿದ್ದಾರೆ ರಜನಿಕಾಂತ್ ಅವರು ಅಂತಲೇ ಹೇಳ್ಬೋದು. ಹೌದು, ಜೈಲರ್ 2 ಸಿನಿಮಾನೇ ನನ್ನ ಕೊನೆಯ ಸಿನಿಮಾ. ನನಗೆ ಈಗ ಸ್ಟಂಟ್ಗಳಾಗಲಿ, ಆ್ಯಕ್ಷನ್ ಸೀಕ್ವೆನ್ಸ್ಗಳಾಗಲಿ, ಡ್ಯಾನ್ಸ್ ಆಗಲಿ ಇವೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಈಗಾಗಲೇ ಸಾಕಷ್ಟು ವಯಸ್ಸಾದ ಕಾಯಿಲೆಗಳಿಂದ ನಾನು ಬಳಲ್ತಿದ್ದೇನೆ. ಈ ಕಾರಣಗಳಿಂದಾಗಿ ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ, ನನ್ನ ಕೊನೆಯ ಸಿನಿಮಾ ಹೀಗೆ ಇರಬೇಕು. ನನ್ನ ಈ ಜೈಲರ್ 2 ಸಿನಿಮಾನೇ ನನ್ನ ಕೊನೆಯ ಸಿನಿಮಾ ಕೂಡ ಆಗಲಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಸಿನಿಮಾ ರಂಗದಿಂದ ನಟ ರಜನಿಕಾಂತ್ ಅವರು ಇನ್ನಿಲ್ಲವಾಗಿದ್ದಾರೆ ಅಂತಲೇ